ದೇವ್ರನ್ನ ನೋಡಕ್ಕೂ VIP ದರ್ಶನ ಅಂತೆ, ನಾರ್ಮಲ್ ದರ್ಶನ ಅಂತೆ. ಈ ದೇವಸ್ಥಾನದ ಆಡಳಿತದವ್ರಿಗೆ ಭಗವಂತನೇ ಬಂದು ಹೇಳಿದ ಅನ್ಸುತ್ತೆ. ದುಡ್ಡು ಕೊಟ್ಟವ್ರನ್ನೆಲ್ಲ ಬೇಗ ಕಳ್ಸು ನನ್ನ ನೋಡಕ್ಕೆ, ದುಡ್ಡು ಕೊಟ್ಟದಿಲ್ದೇ ಇರೋರ್ನೆಲ್ಲ ಕ್ಯೂ ಅಲ್ಲಿ ನಿಲ್ಸು ಅಂತ. ದೇವ್ರಿಗೆ ಇಲ್ದೇ ಇರೋ ಭೇದ ಭಾವ ದೇವಸ್ಥಾನದ ಮಂಡಳಿಯವ್ರಿಗಿದೆ. ಅದೇನೋ ಗಾದೆ ಹೇಳ್ತಾರಲ್ಲ, ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ. ಹಾಗಾಯ್ತು ಕತೆ. ನಾರ್ಮಲ್ ದರ್ಶನದಲ್ಲಿ ನಿಂತಿರೋರು ಬೆಳಿಗ್ಗೆಯಿಂದ ಸಂಜೆ ತನಕ ನಿಂತು ಬಿಸಿಲಲ್ಲಿ ಒಣಗ್ ಸತ್ರು ಪರವಾಗಿಲ್ಲ. ಅದೇ ಜೇಬಿಂದ ದುಡ್ಡೆತ್ತಿ ದುಡ್ಡು ಬಿಚ್ಚೋರು AC ಕೆಳಗೆ ಹೋಗ್ಬಿಡ್ಬೇಕು ದೇವ್ರನ್ನ ನೋಡಕ್ಕೆ. ಸತ್ ಮೇಲೆ ಸ್ವರ್ಗಕ್ಕೆ ಹೋಗಕ್ಕೂ ಏನಾದ್ರು VIP ಟಿಕೆಟ್ ತಗೊಬೇಕಾ? ಅಥವಾ VIP ಟಿಕೆಟ್ ಇಲ್ದೇ ಇರೋರು ನರ್ಕಕ್ಕೆ ಹೋಗ್ತಾರಾ? ನಿಯತ್ತಾಗಿ ಶುದ್ಧ ಮನಸ್ಸಿಂದ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ನಾರ್ಮಲ್ ದರ್ಶನದ ಕ್ಯೂ ಅಲ್ಲಿ ನಿಂತಿರೋರು ಇವ್ರ ಪ್ರಕಾರ ಬಿಕಾರಿಗಳು. ಅದೇ ಅವನು ಒಬ್ಬ 4 ಕೊಲೆ ಮಾಡಿ ಬಂದ್ಬಿಟ್ಟು ದುಡ್ಡು ಬಿಚ್ಚಿದ್ರೆ ಅವನು VIP. ಸೊ ದೇವ್ರನ್ನ ಬೇಗ ನೋಡೋದಕ್ಕೆ ಅವನಿಗೆ ಜಾಸ್ತಿ ಅರ್ಹತೆ ಇದೆ ಅಲ್ವಾ? ದೇವರು ಅದು ಯಾರ ಮನೆ ಸೊತ್ತು ಅಂತ ಹೇಳಿ ಭಕ್ತಾದಿಗಳ ಹತ್ರನೇ ದೇವ್ರು ನೋಡೋದಕ್ಕೆ ಲಂಚ ತಗಂತೀರಾ? ದುಡ್ಡು ಮಾಡಕ್ಕೆ ಸಾವಿರಾರು ನ್ಯಾಯವಾದ ದಾರಿ ಇದೆ. ಭಕ್ತಿ ಹೆಸರಲ್ಲೇ ದುಡ್ಡು ತಿನ್ಬೇಕು ಅಂತ ಏನಿಲ್ವಲ್ಲ. ದೇವಸ್ಥಾನಕ್ಕೆ ಬರೋ ಅಂತ ಭಕ್ತಾದಿಗಳು ಬಡವರ ಶ್ರೀಮಂತರ ಅಂತ ದೇವ್ರೇನ್ ನೋಡ್ತಾ ಇಲ್ಲ. ಅದೇ ದೇವಸ್ಥಾನದ ಕಮಿಟಿಯಲ್ಲಿ ಸೇರಿರುವ ಕೆಲವು ಕಲ್ಮಶ ಮನಸ್ಸುಗಳು ನೋಡ್ತಾ ಇದೆ. ದುಡ್ಡು ಬೇಕಾಗಿರೋದು ದೇವ್ರಿಗಲ್ಲ, ದೇವ್ರ ಹೆಸರು ಯೂಸ್ ಮಾಡ್ಕೊಂಡು ದುಡ್ಡು ಮಾಡೋಣ ಅಂತ ಯೋಚನೆ ಮಾಡ್ತಿರೋ ಅಲ್ಲಿನ ಜನಗಳಿಗೆ.